ಹಲೋ ಗಾಯ್ಸ್, ವೆಲ್ಕಮ್ ಟು ಧರ್ಮಸ್ಥಳದ ಟ್ರಿಪ್ ವ್ಲಾಗ್. ನೀವೇನಾದರೂ ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಿದ್ರೆ ಪ್ರೀವಿಯಸ್ ವಿಡಿಯೋನ ಹೋಗಿ ನೋಡಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಂದು ಧರ್ಮಸ್ಥಳದ ಟ್ರಿಪ್ ವ್ಲಾಗ್ ಆಗಿರುತ್ತೆ. ನಾವು ಧರ್ಮಸ್ಥಳಕ್ಕೆ KSRTC ಬಸ್ನಲ್ಲಿ ಹೋಗಿದ್ವಿ. ಅದಕ್ಕೆ ಪ್ರಿಯೋರ್ ಆಗಿ ಬುಕ್ ಮಾಡ್ಕೊಂಡಿದ್ವಿ. ಈ ರೀತಿ ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡಿಕೊಂಡು ಬುಕ್ ಮಾಡ್ಕೊಂಡಿದ್ವಿ. ಆ ಕಡೆಯಿಂದ ಬರುವಾಗ ಮಾಡಿರಲಿಲ್ಲ, ಜಸ್ಟ್ ಹೋಗುವಾಗ ಮಾತ್ರ ಬುಕ್ ಮಾಡ್ಕೊಂಡಿದ್ವಿ. ಸೊ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಮನೆ ದೇವ್ರ ಪೂಜೆ ಮಾಡಿ ಹಾಗೆ ಮುಡುಪು ಕಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಮದುವೆನ ಧರ್ಮಸ್ಥಳದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದಿದ್ದು ನಾವಿಬ್ರೂನುವೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ರೀಸನ್ಸ್ಗಳಿಂದ ಅಲ್ಲಿ ಮಾಡೋದಕ್ಕಾಗಲಿಲ್ಲ. ಸೊ ಇಲ್ಲೇ ಒಂದು ದೇವಸ್ಥಾನದಲ್ಲಿ ಆಗಬೇಕಾಯ್ತು. ಸೊ ಅದಕ್ಕೋಸ್ಕರ ಹೋಗೇ ಇಲ್ವಲ್ಲ ಟೆಂಪಲಿಗೆ, ಸೊ ತಪ್ಪು ಕಾಣಿಕೆನ ತಲುಪಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವಿವತ್ತು ಹೊರಡ್ತಾ ಇದ್ದೀವಿ. ಇದು ಬಂದು 29th ಮೇ ನಾವು ಹೊರಟಿದ್ದು. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಸ್ ಯು ನೋ, ನೀವೇನಾದರೂ ನನ್ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಎಲ್ಲ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡೋದು ಅಂತ. ಅದು ಯಾಕೆ ಅಂತಲೂ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ತುಂಬಾ ಗಾಳಿ ಇದೆ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಗಾಳಿ ಇದೆ. ತುಂಬ ಜೋರು ಮಳೆ ಬರ್ತಾ ಇತ್ತು. ಮಳೆಯಲ್ಲಿ ನಮ್ಮ ಮೈಸೂರು ರೋಡ್ಗಳು ನೋಡೋದೇನೋ ಒಂಥರ ಚಂದ ಅನಿಸುತ್ತೆ. ಅರಮನೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಗೈಸ್, ನೀವೇನಾದರೂ KSRTC ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಇನ್ಫಾರ್ಮೇಷನ್ ನಿಮಗೋಸ್ಕರ. ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಅಂದರೆ 1 ವೀಕ್ ಮುಂಚೆನೇ ಬುಕ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಕ್ರೌಡ್ ಇಲ್ಲ ಅಂತಂದರೆ 2 ಡೇಸ್ ಮುಂಚೆ ಬುಕ್ ಮಾಡಿದ್ರೂ ಆಗುತ್ತೆ. KSRTC ಬಸ್ ಸ್ಟಾಪಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಕೌಂಟರ್ ಇರುತ್ತೆ, ಅಲ್ಲಿ ತೋರಿಸ್ತಾರೆ. ನನಗೆ ಇಲ್ಲಿ ಬುಕ್ ಮಾಡಿದ್ದು ಜಸ್ಟ್ 20 ರೂಪೀಸ್ ಚಾರ್ಜ್ ಆಯಿತು, ಆನ್ಲೈನ್ ಅಪ್ಲಿಕೇಶನ್ ಮಾತ್ರ. ಆಧಾರ್ ಕಾರ್ಡ್ ಇರೋದ್ರಿಂದ. ಬಾಯ್ಸಿಗಾದರೆ 327 ಏನೋ ಚಾರ್ಜ್ ಮಾಡಿದ್ರು. ನೀವು ಟ್ರಾವೆಲ್ ಮಾಡೋ ಹಿಂದಿನ ದಿನವೇ ನಿಮಗೆ ಟೆಕ್ಸ್ಟ್ ಮೆಸೇಜ್, ವಾಟ್ಸಪ್ ಮೆಸೇಜ್ ಎಲ್ಲ ಬರುತ್ತೆ. ವೆಹಿಕಲ್ ಡೀಟೇಲ್ಸು, ಯಾವ ಪ್ಲ್ಯಾಟ್ಫಾರ್ಮ್ ಹತ್ತಬೇಕು, ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೊರಡುತ್ತೆ, ಎಲ್ಲ ಡೀಟೇಲ್ಸು ಇರುತ್ತೆ. ನಮ್ಮ ಬಸ್ ಬಂದು 10 ಗಂಟೆಗೆ ಹೊರಡಬೇಕಾಗಿತ್ತು. 10:15 ಹಂಗೆ ಹೊರಡ್ತು. ಬಟ್ 5:30 6 ಗಂಟೆಗೆಲ್ಲ ರೀಚ್ ಆಗಬೇಕು ಅಂತ ಇತ್ತು. ಬಟ್ 4:45 4:00ವರೆಗೆ ರೀಚ್ ಆಗಿದ್ವಿ. ಸೊ ನಾವು ಡೈರೆಕ್ಟ್ ನೇತ್ರಾಣಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಮ್ಮ ಲಗೇಜ್ನೆಲ್ಲ ಲಗೇಜ್ ಕೌಂಟರಲ್ಲಿ ಇಟ್ಟುಬಿಟ್ಟು ನಾವಿವಾಗ ಕ್ಯೂನಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ಹೊಸದಾಗಿ ತಿರುಪತಿ ರೀತಿ ಲಾಕ್ ಮಾಡ್ತಾರಲ್ಲ ರೂಮ್ ವೈಸು, ಆ ಥರ ಇದೆ. ಬಟ್ ನಾವು ಹೋದಾಗ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಒಂದು ಆ್ಯಾವ್ರೇಜ್ ರೇಂಜಲ್ಲಿತ್ತು. ನಾವು ನಿಂತು 1.5 ಅವರ್ಸಲ್ಲೇ ನಮಗೆ ದರ್ಶನ ಬೇಗನೆ ಆಯಿತು. ಜನ ಜಾಸ್ತಿ ಇದ್ದರು, ಆದರೂ ಬೇಗ ಬೇಗ ಕಳಿಸಿದ್ರು. ಒಳ್ಳೆ ದರ್ಶನ ಆಯಿತು. ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ಅವಕಾಶ ಸಿಕ್ತು. ನಂಗೆ ತುಂಬಾ ಖುಷಿ ಆಯಿತು. ಈ ಪ್ಲೇಸ್ಗೆ ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ. ಬಟ್ ಸುಮಾರು ಕಾರಣಗಳಿಂದ ಆಗ್ತಿರಲಿಲ್ಲ. ಫೈನಲಿ ಹೋಗಿ ದರ್ಶನ ಮಾಡ್ದಂಗಾಯಿತು. ಮನಸ್ಸಿಗೆ ತುಂಬಾ ಪೀಸ್ಫುಲ್ ಅನ್ನಿಸ್ತು. ಇವಾಗ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿಂದ ನಾವು ಸುತ್ತಮುತ್ತ ಏನೇನು ಪ್ಲೇಸ್ ಇದೆ ಆ ಎಲ್ಲ ಪ್ಲೇಸ್ಗಳನ್ನು ಕವರ್ ಮಾಡೋಣ, ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ವೆಹಿಕಲ್ಸ್ ಎಲ್ಲ ಇರುತ್ತೆ. ಜೀಪು, TT ಅದೆಲ್ಲ ಕಾರ್ಗಳೆಲ್ಲ ಇರುತ್ತೆ. ನಾವೊಂದು ಜೀಪ್ ಕನ್ಫರ್ಮ್ ಮಾಡ್ಕೊಂಡ್ವಿ. ಅದರಲ್ಲಿ ಒಂದಷ್ಟು ಫ್ಯಾಮಿಲಿ ಇದ್ದರು. ನಾವು ಹಿಂದೆಗಡೆ ಸೀಟ್ನಲ್ಲಿ ಕೂತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ ವೆದರು ತುಂಬ ಮಳೆನೂ ಇರಲಿಲ್ಲ, ತುಂಬ ಬಿಸಿಲು ಇರಲಿಲ್ಲ, ನ್ಯೂಟ್ರಲ್ ಆಗಿತ್ತು. ಫಸ್ಟು ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಸದಾಶಿವ ರುದ್ರ ದೇವಸ್ಥಾನ. ಇದು ಅಲ್ಲಿಂದ ಸ್ವಲ್ಪ ಹತ್ರ ಇದೆ. ಬೆಟ್ಟ ತುಂಬಾ ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಇನ್ನೊಂದು ಸೂರ್ಯ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಕಾಲು ತೊಳಿಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸಿಸ್ಟಮ್ ಮಾಡಿದ್ದಾರೆ, ನೀರು ಹರಿತಾ ಇರೋಗೆ. ನಾವಿಲ್ಲಿಗೆ ಬರುವಾಗ ಬುಕ್ ಮಾಡಿದ ಜೀಪ್ ಬಂದು ಕಾರ್ ಇದೆ, ಜೀಪ್ ಇದೆ, ಎಲ್ಲ ವೆಹಿಕಲ್ಸು ಇದೆ. ನಾವು ಜೀಪ್ ಬುಕ್ ಮಾಡ್ಕೊಂಡಿದ್ವಿ, ಅಂದರೆ ಇನ್ನೊಂದು ಫ್ಯಾಮಿಲಿ ಇತ್ತು, ಆ ಫ್ಯಾಮಿಲಿ ಜೊತೆ ನಾವು ಬಂದ್ವಿ. ಆ ಜೀಪಲ್ಲಿ ಅರೌಂಡ್ 12 ಮೆಂಬರ್ಸ್ ಇದ್ದರು. ಒಂದು 2-3 ಜನ ಮಕ್ಕಳು ಸಹ ಇದ್ದರು. ಒಂದು ಜೀಪಲ್ಲೇ 12 ಮೆಂಬರ್ಸ್ ಇರ್ತಾರೆ. ಪರ್ ಹೆಡ್ಡು 200 ಚಾರ್ಜ್ ಮಾಡಿದ್ರು. ನಮಗೆ ಸೂರ್ಯ ದೇವಸ್ಥಾನ ಫಸ್ಟ್ ನೋಡಿದ್ದು, ಈ ದೇವಸ್ಥಾನ ಮತ್ತು ಸೌತಡ್ಕ ಗಣಪತಿ ತೋರಿಸಿ ಮತ್ತೆ ಧರ್ಮಸ್ಥಳಕ್ಕೆ ರಿಟರ್ನ್ ಬಿಡ್ತಾರೆ. ತುಂಬಾ ವರ್ತ್ ಅಂತ ಅನ್ನಿಸ್ತು. ಇವಾಗ ನೀವು KSRTC ಬಸ್ ಹಿಡ್ಕೊಂಡು ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಲ್ಲ ಕಡೆ ಹೋಗ್ತೀರಾ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈ ಥರ ಬುಕ್ ಮಾಡಿಕೊಂಡ್ರೆ ನಿಮಗೂ
ಈಸಿ ಆಗುತ್ತೆ. ಸೊ ನೀವೇನಾದರೂ ಹೋಗ್ತಿದ್ರೆ ಯೂಸ್‌ಫುಲ್ ಆಗಲಿ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೌತಡ್ಕದಲ್ಲಿ ನಾವು ಹೋಗ್ತಿದ್ದಂಗೆ ಸ್ಪೆಷಲ್ ಪೂಜೆ ನಡೀತಾ ಇತ್ತು. ಆ ಪೂಜೆ ಮುಗಿಸ್ಕೊಂಡು ಪ್ರಸಾದ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಧರ್ಮಸ್ಥಳದಲ್ಲಿ ಮೋಸ್ಟ್ ಫೇಮಸ್ ಆಗಿರೋ ಫುಲ್ ಜಾರ್ ಸೋಡಾ ಮಿಸ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ನಾವು ಒಂದು ಟ್ರೈ ಕೊಟ್ವಿ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ, ಓಕೆ ಅಂತ ಅನ್ನಿಸ್ತು. ಅಲ್ಲಿಂದ ಕೆ.ಎಸ್.ಆರ್.ಟಿ.ಸಿ ಬಸ್ ಹತ್ಕೊಂಡು ನಾವು ಡೈರೆಕ್ಟ್ ಇವಾಗ ಬಂದಿರೋದು ಕುಕ್ಕೆಗೆ. ಕುಕ್ಕೆಗೆ ಬಂದ್ವಿ. ಅಲ್ಲಿ 2 ಗಂಟೆಗೆ ಕ್ಲೋಸ್ ಆಗಿರುತ್ತೆ ಅಂತ ಅಂದರು. ಸೊ ಅಷ್ಟರಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಪ್ರಸಾದ ನೋಡಿದ್ವಿ. ಅಲ್ಲೂ ತುಂಬ ಜಾಸ್ತಿ ರಶ್ ಇರೋದ್ರಿಂದ ಹೋಟೆಲಲ್ಲೇ ತಿಂದ್ಕೊಂಡು ಕೊಬ್ಬರಿ ಎಣ್ಣೆ ಬೇಕಿತ್ತು. ಅದನ್ನು ತೊಗೊಂಡು ದರ್ಶನ ಮುಗಿಸ್ಕೊಂಡ್ವಿ. ಬೇಗನೆ ದರ್ಶನ ಆಯಿತು ಅಲ್ಲೂನುವೆ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ. ದರ್ಶನ ಮುಗಿಸ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಮತ್ತೆ ನಾವು ಬಸ್ ಹತ್ತಿದ್ವಿ. ಇಲ್ಲಿ ಬಸ್ಸು ಸ್ವಲ್ಪ ಟೈಮಿಂಗ್ಸ್ ಇದೆ. ಧರ್ಮಸ್ಥಳದಲ್ಲಿ ಜಾಸ್ತಿ ಬಸ್ಸಸ್ ಇರುತ್ತೆ. ಬಟ್ ಕುಕ್ಕೆಯಿಂದ ಬಸ್ಸು ಟೈಮಿಂಗ್ಸ್ ಇದೆ. ಅದನ್ನ ನೋಡ್ಕೊಂಡು ಹತ್ಕೋಬೇಕು. ನಮಗೆ ಒಂದೇ ಬಸ್ ಇದ್ದಿದ್ದು. ಲಾಸ್ಟ್ ಬಸ್ ಅಂತ ಹೇಳಿದ್ರು. ಅದು 5 ಗಂಟೆಗೆ ಹೊರಡ್ತು. ಮೈಸೂರಿಗೆ 10:00ಗೆಲ್ಲ ಬಂದು ರೀಚ್ ಆದ್ವಿ. ತುಂಬಾ ಚೆನ್ನಾಗಿತ್ತು ಜರ್ನಿ. ನಿನ್ನೆ ನೈಟ್ 10 ಗಂಟೆಗೆ ಹತ್ತಿದ್ವಿ, ಮೈಸೂರು ಬಿಟ್ವಿ. ಇವತ್ತು ನೈಟ್ 10 ಗಂಟೆಗೆಲ್ಲ ಮೈಸೂರು ರೀಚ್ ಆಗ್ತಾ ಇದ್ದೀವಿ. 1 ಡೇ ಅಲ್ಲಿ ಆಗೋಯ್ತು. ಇದಕ್ಕೂ ಮುಂಚೆ ನಾನು ವಿಡಿಯೋ ನೋಡಿದ್ದೆ. ಒಂದು 2-3 ಡೇಸ್ ಆಗುತ್ತೆ, ಅಷ್ಟು ಜನ ಇದ್ದಾರೆ, ಕೂಡಾಕ್ತಾರೆ ಅಂತೆಲ್ಲ ಒಂದು ರೀಲ್ ನೋಡಿದ್ದೆ. ಬಟ್ ಎಕ್ಸ್ಪೆಕ್ಟೇಷನ್ ಹಂಗೆ ಇಟ್ಕೊಂಡು ಹೋದ್ವಿ. ಬಟ್ ಬೇಗನೆ ದರ್ಶನ ಆಯಿತು. ಇದಾಗಿತ್ತು ನಮ್ಮ ಧರ್ಮಸ್ಥಳದ ಟ್ರಿಪ್ ವ್ಲಾಗ್. ಈ ಕ್ಯೂಟ್ ಆ್ಯಂಡ್ ಶಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.